ಇನ್ನು ಕಾಂಗ್ರೆಸ್ಗೆ ಬಾಗಲಕೋಟೆ ಟಿಕೆಟ್ ಗಲಾಟೆಗೆ ಲಾಭವಾಯ್ತಾ? ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿರುವಂತಹ ಸತೀಶ್ ಜಾರಕಿಹೊಳಿ. ಬಿಜೆಪಿ ಜೆಡಿಎಸ್ ಹಾಗೆ ನಮ್ಮಲ್ಲಿಯೂ ಕೂಡ ಕುಟುಂಬ ರಾಜಕೀಯ ಇದೆ. ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ ಹಾಗೆ ನಮ್ಮಲ್ಲಿಯೂ ಕೂಡ ಬಾಗಲಕೋಟೆ ಕೈ ಅಭ್ಯರ್ಥಿಯಾಗಿ ಉಮೇಶ್ ಮೇಟಿ ಆಯ್ಕೆ ಆಗಿರುವಂಥದ್ದು. ನಿರೀಕ್ಷೆಯಂತೆ ಅಭ್ಯರ್ಥಿ ಆಯ್ಕೆ ಆಗಿದೆ ಅಂತ ಹೇಳ್ಬಿಟ್ಟು ಸಾಹುಕಾರ್ ಹೇಳ್ತಾ ಇದ್ದಾರೆ. ಸೊ ಹಂತ ಹಂತವಾಗಿ ನಾವು ಚುನಾವಣೆಯನ್ನ ಮಾಡ್ತೀವಿ. ಅಹಿಂದ ಮತಗಳು ಕಾಂಗ್ರೆಸ್ ಪರ ಇದೆ, ಮುಂದೆಯೂ ಕೂಡ ಇರುತ್ತೆ. ಕಾಂಗ್ರೆಸ್ಗೆ ಬಾಗಲಕೋಟೆ ಟಿಕೆಟ್ ಗಲಾಟೆಯ ಲಾಭವಾಯ್ತಾ? ಹಾಗಿದ್ರೆ ಟಿಕೆಟ್ ಫೈಟ್ನಿಂದ ಕೈಗೆ ಲಾಭನ? ಬಾಗಲಕೋಟೆ ಲೆಕ್ಕ ಕೊಟ್ಟಂತಹ ಸಾಹುಕಾರ್. ಬಿಜೆಪಿ ಜೆಡಿಎಸ್ ಹಾಗೆ ನಮ್ಮಲ್ಲಿಯೂ ಕೂಡ ಕುಟುಂಬ ರಾಜಕೀಯ ಇದೆ. ಬಾಗಲಕೋಟೆ ಕೈ ಅಭ್ಯರ್ಥಿಯಾಗಿ ಉಮೇಶ್ ಮೇಟಿ ಆಯ್ಕೆಯಾಗಿದ್ದಾರೆ. ನಿರೀಕ್ಷೆಯಂತೆ ಅಭ್ಯರ್ಥಿ ಆಯ್ಕೆಯಾಗಿದೆ ಅಂತ ಹೇಳ್ಬಿಟ್ಟು ಸಾಹುಕಾರ್ ಹೇಳಿರುವಂಥದ್ದು. ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಇದೀಗ ಹಂತ ಹಂತವಾಗಿಯೂ ಕೂಡ ನಾವು ಚುನಾವಣೆಯನ್ನ ಮಾಡ್ತೀವಿ. ಟಿಕೆಟ್ ಗಲಾಟೆಯಿಂದ 3 ಗುಂಪುಗಳು ಕೂಡ ಒಂದಾಗಿದೆ. ಅಹಿಂದ ಮತಗಳು ಕಾಂಗ್ರೆಸ್ ಪರ ಇದೆ, ಮುಂದೆಯೂ ಕೂಡ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ನಾಳೆಯಿಂದ ಬಾಗಲಕೋಟೆಯಲ್ಲಿ ಇದ್ದು ಪ್ರಚಾರವನ್ನ ಮಾಡ್ತೀವಿ. ಅಭ್ಯರ್ಥಿ ಜೊತೆಗೆ ಸರ್ಕಾರ ಇದೆ, ಗ್ಯಾರಂಟಿ ಸ್ಕೀಮ್ ವರ್ಕ್ ಆಗತ್ತೆ ಅಂತ ಹೇಳ್ತಿದ್ದಾರೆ. ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಸಹ ಆಗಿದೆ, ಸತೀಶ್ ಜಾರಕಿಹೊಳಿ ಹೇಳಿರುವಂಥದ್ದು. ಬಿಜೆಪಿ ಹಿಂದುತ್ವ ಪ್ರಚಾರ, ಕಾಂಗ್ರೆಸ್ ಅಹಿಂದ ಮುಂದಿಟ್ಟು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ದಾವಣಗೆರೆ ಬಾಗಲಕೋಟೆ 2 ಕ್ಷೇತ್ರಗಳಲ್ಲಿಯೂ ಕೂಡ ಕೆಲಸ ಮಾಡ್ತೀವಿ. 2 ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರುವಂಥದ್ದು. ನನ್ನನ್ನೂ ಕೂಡ ಸೇರಿ ಅನೇಕರಿಗೆ ಜವಾಬ್ದಾರಿ ಇದೆ ಅಂತ ಹೇಳ್ಬಿಟ್ಟು ಸಾಹುಕಾರ್ ಹೇಳ್ತಾ ಇದ್ದಾರೆ. ಬಾಗಲಕೋಟೆ ಕೈ ಅಭ್ಯರ್ಥಿಯಾಗಿ ಉಮೇಶ್ ಮೇಟಿ ಆಯ್ಕೆ ಆಗಿರುವಂತಹ ವಿಚಾರವಾಗಿ ಇದೀಗ ಟಿಕೆಟ್ ಗಲಾಟೆಯಿಂದ 3 ಗುಂಪುಗಳು ಕೂಡ ಒಂದಾಗ್ತಾ ಇದೆ. ಹಂತ ಹಂತವಾಗಿ ಕೂಡ ನಾವು ಚುನಾವಣೆಯನ್ನ ಮಾಡ್ತೀವಿ ಅನ್ನುವಂತಹ ಸ್ಪಷ್ಟನೆ ಕೂಡ ಇರುವಂಥದ್ದು. ಜೊತೆಗೆ ಟಿಕೆಟ್ ಫೈಟ್ನಿಂದಾಗಿ ಕೈಗೆ ಲಾಭ ಒಲ್ದು ಬರುವಂಥದ್ದು. ಲಾಭ ಆಗುತ್ತಾ? ಇದೊಂದು ಪ್ರಶ್ನೆ ಕೂಡ. ಜೊತೆಗೆ ಅಚ್ಚರಿಯ ಹೇಳಿಕೆಯನ್ನು ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ ಆಗಿ ನಮ್ಮಲ್ಲಿಯೂ ಹೇಗಿದೆಯೋ ಅದೇ ರೀತಿಯಾಗಿ ನಮ್ಮಲ್ಲಿಯೂ ಕೂಡ ಕುಟುಂಬ ರಾಜಕೀಯ ಇದ್ದೇ ಇದೆ. ಬಾಗಲಕೋಟೆ ಕೈ ಅಭ್ಯರ್ಥಿಯಾಗಿ ಉಮೇಶ್ ಮೇಟಿ ಒಂದ್ ಕಡೆ ಆಯ್ಕೆ ಆದರೆ ನಿರೀಕ್ಷೆಯಂತೆ ಅಭ್ಯರ್ಥಿ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಸಾಹುಕಾರ್ ಹೇಳ್ತಾ ಇರುವಂಥದ್ದು. ಬಾಗಲಕೋಟೆಯ ಕಂಪ್ಲೀಟ್ ಆದಂತಹ ಲೆಕ್ಕವನ್ನ ಸಾಹುಕಾರ್ ಕೊಡ್ತಾ ಇದ್ದಾರೆ. ಇದೀಗ ಇವೆಲ್ಲ ಬೆಳವಣಿಗೆಗಳು ಕೂಡ ಅಂದ್ರೆ ಕಾಂಗ್ರೆಸ್ಗೆ ಬಾಗಲಕೋಟೆ ಟಿಕೆಟ್ ಗಲಾಟೆ ಒಂದು ರೀತಿಯಾಗಿ ವರವಾಗತ್ತೆ, ಲಾಭವಾಗತ್ತೆ ಅಂತ ಹೇಳ್ಬಿಟ್ಟು ಹಂತ ಹಂತವಾಗಿ ಕೂಡ ಚುನಾವಣೆಯನ್ನ ಮಾಡೋದು. ಜೊತೆಗೆ ಟಿಕೆಟ್ ಗಲಾಟೆಯಿಂದ 3 ಗುಂಪುಗಳು ಕೂಡ ಒಂದಾಗ್ತಾ ಇದೆ. ಇದರಿಂದ ಲಾಭ ಆಗ್ತಾ ಇರುವಂಥದ್ದು ಮತ್ಯಾರಿಗೋ. ಅಹಿಂದ ಮತಗಳು ಕಾಂಗ್ರೆಸ್ ಪರ ಇದ್ದೇ ಇದೆ, ಸೊ ಮುಂದೆ ಕೂಡ ಇರುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಆ ಭರವಸೆ ಕೂಡ ಕೊಡ್ತಾ ಇದ್ದಾರೆ. ಯಾವಾಗಲೂ ಕೂಡ ಅಹಿಂದ ಮತಗಳಂತ ಏನಿದೆ ಅದೆಲ್ಲವೂ ಕೂಡ ಕಾಂಗ್ರೆಸ್ ಪರನೇ ಇದೆ, ಸೊ ಮುಂದೆಯೂ ಕೂಡ ಇರುತ್ತೆ ಅನ್ನುವಂತಹ ಭರವಸೆ ಒಂದು ಕಡೆ ಕೊಡ್ತಾ ಇರುವಂಥದ್ದು. ನಾಳೆಯಿಂದ ಬಾಗಲಕೋಟೆಯಲ್ಲಿ ಇದ್ದು ಅಲ್ಲಿಯೂ ಕೂಡ ನಾವು ಪ್ರಚಾರವನ್ನು ನಾಳೆಯಿಂದನೇ ಆರಂಭ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ, ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಇನ್ನು ಅಭ್ಯರ್ಥಿ ಜೊತೆಗೆ ಸರ್ಕಾರ ಇದೆ, ಗ್ಯಾರಂಟಿ ಸ್ಕೀಮ್ ಕೂಡ ಇಲ್ಲಿ ವರ್ಕ್ ಆಗತ್ತೆ ಅಂತ ಹೇಳ್ತಿದ್ದಾರೆ.